ಭಾಗ್ಯ. ಏ ಭಾಗ್ಯ, ಊರಿ ಬಂದೆ. ಏನ್ ಮಾಡಕತ್ತಿ? ಎಲ್ಲದಾಳ ಈಕಿ ನನ್ನ ಮಗಳು? ಅಲ್ಲ, ಈಗೆಲ್ಲೇ ಹೊಂಟಿದ್ರಿ, ಈಗಾಗಲೇ ವಾಪಸ್ ಬಂದ್ರಲ್ಲ. ಇದಕ್ಕೆ ಹೋಗಿನಂದ್ರಿ, ಹೋಲಿಲ್ಲನ? ಇಲ್ಲಿಲ್ಲ, ನಾ ಹೋಗ್ಬೇಕಂತ ಹೋದ್ನ್ಯಾ. ಹೋಗತ್ಲಿಗೇನ ಇದ್ರಾಗ ದ್ಯಾಂಪುರದಾಗ ಇವರು ನಮ್ಮ ಮನೆ ನೋಡ್ಕೊಂಡು ಹೋದ್ರಲ್ಲ, ನಮ್ಮ ಕಾಶವನ್ನ, ಅವ್ರು ಸಿಗ್ಬೇಕಾ? ಯಾರು ಆ ಹುಡುಗ ಸಿಕ್ನ? ಏನ ಮಾತಾಡಕತ್ತಾರ? ಇಲ್ಲ, ನಿಂತ್ಕೊಂಡು ಕೇಳಿಸ್ಕೊತೀನಿ. ಏ ಇಲ್ಲ, ಆ ಹುಡುಗಲ್ಲ, ಅವ್ರ ಅಪ್ಪ ಸಿಕ್ಕ. ಅವ್ರ ಹೆಸರು ಏನೋ ಅಂದಿದ್ರವ ಯವ್ವ, ನಂಗೆ ನೆನಪಿಲ್ಲ. ಅದ ಮಾತಾಡ್ಸಿದ್ವಿ ಚಂದಾಗ. ಅದ ಮಾತಾಡ್ಕೊತ ಹಿಂಗಾತು. ಅಪ್ಪಿ ತಪ್ಪಿ ಅಲ್ಲಿ ಹೋಗ್ಬಿಟ್ವಿ. ನಮಗೆ ಆ ಮನೆ ಹಿಂದ ಹೆಣ್ಣು ತರಕ ಬಿಲ್ಕುಲ್ ಅಂದ್ರೆ ಬಿಲ್ಕುಲ್ ಇಷ್ಟ ಇದ್ದಿದ್ದಿಲ್ಲ. ಎಂತ ಬಡತನದ ಕುಟುಂಬ ಐತದ. ಅಲ್ಲಿಂದ ನಾವು ಹೆಣ್ಣು ತಂದ್ರೆ ನಮ್ಮ ಮನೆ ಮರ್ಯಾದೇನು? ನಾವು ಆಮೇಲೆ ಪುಣ್ಯಕ್ಕ ನಮ್ಮ ಅದೃಷ್ಟ ಚಲೋ ಇತ್ತ ಏನು ನಿಮ್ಮ ಅದೃಷ್ಟ ಚಲೋ ಇತ್ತ ಗೊತ್ತಿಲ್ಲ. ಹೆಂಗ ಒಟ್ಟು ನಿಮ್ಮ ಮನೀದು ಹೆಣ್ಣು ನೋಡಿದ್ವಿ. ಈಗ ನನ್ನ ಮಗನು ಮೊದಲು ಒಲ್ಲೆ ಅಂತ ಹಠ ಮಾಡಕತ್ತಾನೀಗ. ಮತ್ತೆ ನಾವು ಬಲವಂತ ಮಾಡಿನ ಈಗ ಮದ್ವೆ ಮಾಡ್ಬೇಕು ಅಂತ ಅಂದ್ರವ್ರು. ಓ, ರಾಮು ಅವರು ನನ್ನನ್ನು ಇಷ್ಟಪಟ್ಟಾರಲ್ಲ. ಪುಣ್ಯ. ಅವ್ರಿಗಾರ ಕೊನೆಗೆ ನನ್ನನ್ನು ಮದುವೆ ಆಗ್ಬೇಕಂತ ಆಸೆ ಐತಲ್ಲ. ಅಯ್ಯಯ್ಯ, ಇದೇನು ಬಣ್ರಿ? ಅವ ಮತ್ತು ಆಕಿನ ಯಮ್ನವನ್ನ ಒಪ್ಕೋತಿಂದ ನಂದ್ರೆ ಮತ್ತು ನನ್ನ ಮಗಳ ಗತಿ ಏನ? ನಾಳೆ ಬಾಳ ಮಾಡಲಿಲ್ಲ ಅಂದ್ರೆ ಏನು ಮಾಡಂದ್ರಿ? ಏನೋ ಅಂತಾರಲ್ಲ, ರೊಕ್ಕ ರುಜಿನ ಕೊಟ್ಟು ರೂಪಾಯಿ ಕೊಟ್ಟು ಚಂದಾಗ ನಾವು ಮದುವೆ ಮಾಡಿ ಕೊಟ್ರೆ ಮತ್ತೆ ಹಿಂಗೆಲ್ಲ ಮಾಡಿದ್ರೆ ಮುಂದೆ ನಮ್ಮ ಗತಿ ಏನ ಯಪ್ಪ? ಹ್ಞೂ, ನಾನು ಇದ ಪ್ರಶ್ನೆನ ಕೇಳ್ದೆ ಅಪ್ಪಗ. ಅಲ್ಲ, ನಾವು ಒಬ್ಬಾಕೆ ಮಗಳು ಚಂದಾಗಿರ್ಲಿ ಅಂತಂದು ನನಗವ ತಮ್ಮ ಆಗ್ಬೇಕು. ತಮ್ಮನ ಮಗಳನ್ನ ಬಿಟ್ಟು ಈಗ ನಿಮ್ಮ ಮಗ ಇಷ್ಟಪಟ್ಟನಂದ್ರೂ ನಾವು ಏನೇನ ಮಾಡಿ ನನ್ನ ಮಗಳು ಚಂದ ಇರ್ತಾವ ಅಂತ ನಿಮ್ಮ ಮನೆ ಕಳಿಸ್ಬೇಕಂತೀವಿ. ನಾಳೆ ನಿಮ್ಮ ಮನೆ ಬಂದ ಮ್ಯಾಗ ಹಿಂಗ ಏನಾರ ಆಗಕತ್ತಿ ಅಂದ್ರೆ ಮತ್ತೆ ಹೆಂಗ ನನ್ನ ಮಗಳ ಕತ್ತಿ ಅಂದ್ ನಾನು. ರಾಮು ಅವರು ನಾನ ಬೇಕಂದಿರ್ತಾರ ನೋಡ್ರಿ. ನನಗೆ ಅಡ್ರೆಸ್ ಒಂದು ಕೊಡ್ರಿ, ಹೇಳ್ತೀನಿ. ನಾನ ಹೋಗ್ತೀನಿ. ಹೋಗಿ ರಾಮನ್ ನಾನ ಕೇಳ್ತೀನಿ, ನನ್ನ ಮದುವೆ ಆಗ್ರಿ ಅಂತೇಳಿ. ಅದಕ್ಕೆ ಅವ್ರು ಏನಂದ್ರ? ಏನಂತಾರ? ಇಲ್ಲ, ನೀವು ಅದ್ರದ್ದೆಲ್ಲ ತಲೆ ಕೆಸ್ಕೊಬೇಡ್ರಿ. ನನ್ನ ಮಗ್ಗ ಬುದ್ಧಿ ಕಮ್ಮಿ, ಹೇಳ್ತೀನಿ, ತಿಳಿಸಿ ಹೇಳಿ ತಿಳ್ಕೊತಾನ. ಈಗ ಅವ ಹಠ ಮಾಡಕತ್ತಾನಂತಂದು ನಾನು ಹಠ ಮಾಡಿ ಇದ ಹುಡುಗಿನ ಮದುವೆಯಾಗ ಹಂಗಿಂಗ್ ಅಂತಂದು ನಾನು ಕುಣಿದಾಡೋದ್ರ ಬಗೆಹರಿಯೋದಿಲ್ಲ. ಅದಕ್ಕೆ ನಾನು ಒಂದು ವಾರ ಟೈಮ್ ತೊಗೊಂಡಿನಿ. ನಿಮ್ಮ ಮನೆಗೆ ಹಂಡಕ್ಕೀಗ ಬರೋದಿಲ್ಲ, ಒಂದು ವಾರ ಬಿಟ್ಟು ಬರ್ತೀವಿ. ನೀವೇನು ತಲೆ ಕೆಸ್ಕೊಬೇಡ್ರಿ, ಮತ್ತು ಬೇರೆದಾರು ತೋರಿಸ್ಬೇಡ್ರಿ. ನಿಮ್ಮ ಮಗಳ ನಮ್ಮ ಮನೆ ಸುಸಿ ನಾನಂತ ನಿರ್ಧಾರ ಮಾಡಿಬಿಟ್ಟಿನಿ. ನಮ್ಮ ಮನೆ ಮಹಾಲಕ್ಷ್ಮಿ ಯಾಕೆ ಅಂತ ಅಂದ್ರು ಅವರು. ಹೌದಾ, ಚಲೋ ಆತು ಬಿಡ. ಈಗೇನ ಈಕಿ ಸಿಕ್ಕಿದ್ಲಂತ ಯಮ್ನವ ನಮ್ಮ ಕಾಶವ್ಗ. ಬಂದು ಅಂದ್ಲಂತ, ನಾನು ಭಾಳ ಇಷ್ಟಪಟ್ಟೀನಿ, ನೀ ಹೆಂಗೆ ಮದುವೆ ಹಾಕಿದಿ ಅಂತಂದು ಜಂಬದಿಂದ ಕೇಳಿದ್ಲಂತ. ಏನು ದೊಡ್ಡಕ್ಕೆ ತಿಪ್ರು ಸುಂದ್ರಿ ಅನ್ನಂಗೆ ಕೇಳಿದ್ಲಂತ. ಅದಕ್ಕೆ ಈಕೇನು ಮಾಡ್ಯಾಳ ನಮ್ಮ ಕಾಶಿ? ಭಾರಿ ಶಾಣೆಕದಾಳ ನಮ್ಮ ಕಾಶಿ. ಕರೆನ ಹೋಗಿ ಏನಂದಾಳ, ಬೇಕಂತ ನನಗೆ ಇಷ್ಟ ಇಲ್ಲ, ನೀ ಬೇಕಾದ್ರೆ ಮದುವೆ ಆಗ್ಯಕ್ಕ ಅಂದ್ ಬಂದಾಳ ಈಕಿ. ಈಕೆ ಹೆಂಗದಾಳ? ಈಕೆ ಬಂಡಿ ಭಾರಿ ಬಂಡಿಕೆ ನನ್ನ ಮಗಳ ಅಂದ್ ಬಂದಾಳ. ಆಕೆ ಅದನ್ನು ನಮ್ಮ ಕಂಡು ಹೋದ್ಲಂತ ಖುಷಿಯಿಂದ ಮನೆಗೆ. ಅದೇನಾತನ ಗೊತ್ತಿಲ್ಲ ಮುಂದೆ. ಏ ಹೋಗ್ಲಿ ಬಿಡ, ಹಂಗ್ಯಾಕೆ ಮಾಡ್ತೀರಿ? ಏನು ಬೇರೆ ಅಲ್ಲ ಮತ್ತೊಂದಲ್ಲ, ನಮ್ಮ ರಕ್ತ ಸಂಬಂಧನ ಹಂಗೆ ಮಾಡಕ್ಕೆ ಹೋಗ್ಬೇಡ. ಒಂದು ಕೆಲಸ ಮಾಡು. ಏನು, ನಾನು ಇನ್ನೊಂದು ಸಂಬಂಧ ಐತಂತ ಅದನ್ನ ಮಾತಾಡಿದ್ವಿ. ಇನ್ನೊಂದು ಸಂಬಂಧ ಐತಂತ. ಅವರು ಈಗ ಹೆಂಗೆ ನಾವು ಎಣ್ಣೆ ಅಣ್ತಮ್ಗಳು, ಹಂಗೆ ಎಣ್ಣೆ ಅಣ್ತಮ್ಗಳು ಮಗ ಅದಾನಂತ. ಆತನ ಹೆಸರು ರುದ್ರಪ್ಪ ಅಂತ. ಆ ರುದ್ರಪ್ಪನತ್ತಗ ಕನ್ಯೆ ನೋಡಕತ್ತಾರಂತ. ಅವ್ರದ್ದು ಇವ್ರು ಹಂಗೆ ಮಂತಾನ, ಅಷ್ಟೇನು ಇದ್ದಾರಲ್ಲ ಮತ್ತೊಂದಲ್ಲ ಅಂತ. ಅವರು ಅಣ್ತಮ್ಗಳು ಬೇರೆಯಾಗಿ ಇವ್ರದ್ದು ಹೆಂಗಾಗೈತಿ ಪಚಿತ್ ಹಂಗಾಗೈತಿ. ಅವ್ರನಾಗೆ ನೋಡಂತ ಹೇಳ್ತೀನಿ ಆ ಹುಡುಗಿನ ಅಂತಂದ್ರು. ಅಯ್ಯಯ್ಯ, ಅದನ್ನ ಯಾಕೆ ಹೂ ಅನ್ಬೇಕ್ರಿ ನೀವು? ಅಲ್ರಿ, ಆ ಮಂತಾನದಾಗ ನಾ ಸೇರ್ಸ್ಕೊಬಿಡ್ರಿಕಿನ ಭಾರಿ ಹಡಿಬಿಟ್ಟದಳ. ಇಲ್ಲಡ ಬಾಳಿ ಬಿಡಾಡಿ ಕಡಬಿಡಿಕೆ ಹಗರ್ ತಿಳ್ಕೊಬನ್ನಿ ಆ ಯಮನಿನ. ಹೋಲಿ ಬಿಡು, ನಾವು ಮತ್ತೆ ನಮಗೆ ಅದು ಎಲ್ಲೂ ಅನಿಸ್ಬಾರ್ದು ನೋಡಿ. ಯಾವಾಗನು ಪಾಪ ಮಾಡಿದ್ವಿ, ಪಾಪ ಹಾಕಿರೋ ಜಾಗದಾಗ ನನ್ನ ಮಗಳು ಹೋದ್ಲು ಅಂತ ಅನ್ನಂಗೆ ನಮಗೆ ಆಗ್ಬಾರ್ದಲ್ಲ ಅಂತ. ಅಲ್ರಿ, ನೀವು ಹೆಂಗೆ ಯೋಚನೆ ಮಾಡ್ತೀರಂತೆ? ನಾನು ಆಕಿ ಹೆಂಗ ನಮ್ಮ ಮಗಳಿರೋ ಹಾಕಿರೋ ಜಾಗದಾಗ ನಮ್ಮ ಮಗಳು ಇರ್ತಾಳ? ಹೇಳ್ಬೇಕಂದ್ರ ನಮ್ಮ ಮಗಳು ನೋಡಕ್ ಬಂದಾರ, ಆಕಿ ನೋಡಕ್ ಹೋಗಿದ್ದದು. ಹಂಗೆ ನೋಡಿದ್ರೆ ಎಲ್ಲ ರೀತಿಯಾಗೂ ನನ್ನ ಮಗಳಿಗೆ ಅವ ರಾಮು ಮದುವೆ ಆಗದ ಸರಿ. ಯಾಕಂದ್ರೆ ನೋಡಕ್ ಬರಕತ್ತಿದ್ದ ನಮ್ಮ ಮಗಳಲ್ಲ ಅವರು. ನಾವೇನ್ರ ಈಗ ಯಾರೋ ಒಬ್ಬತ್ತು ಬಂದಲ್ಲ ಸಾವುಕಾರ, ಇನ್ನೊಬ್ಬ ಶಿವಪುರದವ, ಅವ ಏನಾರ ಆಕಿ ನೋಡಕ್ ಬಂದು ನಮ್ಮ ಮನೆಗೆ ಬಂದು ನನ್ನ ಮಗಳು ಒಪ್ಕೊಂಡು ಹಿಂಗೇನಾರ ಆಗಿದ್ರ ಒಪ್ಕೋತೀನಿ ನಾನು. ಇದು ಏನಿಲ್ಲ, ನಮ್ಮ ಮಗಳು ನೋಡಕ್ ಬರೋ ಅಲ್ಲೋಗಿದ್ದ, ಅಲ್ಲಿ ಹೋದ, ಈಗ ನಮ್ಮ ಮಗಳನ್ನ ನೋಡೋಣ ಒಪ್ಕೊಂಡಾರ ಮದುವೆ ಆಗುತ್ತೆ ನಾಳೆ. ಅದ್ರಾಗೇನು ತಪ್ಪಿಲ್ಲ. ನಾ ಹೇಳ್ತೀನಿ ನೋಡ್ರಿ, ಈಗ ಗುಂಡಾವಕ್ಕ ಯಾವುದೋ ಒಂದು ಸಂಬಂಧ ತೋರ್ಸಾಳ, ಯಾವುದೋ ಒಂದು, ಅದಕ್ಕೆ ಮದುವೆ ಆಗಿ ಆಕಿ ನೆಮ್ಮದಿರ ಇರೋಳಕ್ಕೆ ಆಕಿ ಹಣೆ ಬರ್ದಾಗ ಹೆಂಗೈತೆ ಹಂಗಿರುತ್ತೆ. ಈಗ ನಾವು ಅದನ್ನೆಲ್ಲ ತಲೆ ಕೆಸ್ಕೊಂಡು 3 ಹೊತ್ತು 15 ಯೋಚನೆ ಮಾಡ್ಕೊಂಡು ಕೂತ್ಕೊಂಡ್ರೆ ನಮ್ಮ ಜೀವನ ಏನ್ರಿ? ನೀವು ಏನೋ ಅಂತಾರಲ್ಲ, ಬೇಡ, ನಾ ಹೇಳೋದು ಕೇಳ್ರಿ. ಯಾವ್ದಾರ ಯಾಕೆ ಮದುವೆ ಆಗೋಲ್ರಕ್ಕ ನೋಡೋಣ. ಏ ಬ್ಯಾಡ ಬಿಡ, ಅವ ಸಾಯ್ತಾನಂತನ ಹೇಳ್ಯಾರಂತ ಡಾಕ್ಟರ್. ಭಾಳ ತಿಂಗಳು ಬದುಕದಲ್ಲವ, ಬದುಕಿದ್ರ ಹಬ್ಬ ಅಂದ್ರೆ 1 ವರ್ಷ ಬದುಕ್ತಾನಂತ. ಅಯ್ಯೋ,
ದೊಡ್ಡಪ್ಪ ನೀವು. ಅಯ್ಯ ಅದಕ್ಕೆ ನಾವೇನ್ ಮಾಡಕ್ಕಾಗತ್ತ, ನಾವೇನಾರ ತೋರ್ಸಂದೀವ ಆಕಿಗೆ ಗುಂಡವ್ಗ. ಆಕೆ ರೊಕ್ಕ ದಾಸ್ಯಾಗಿ ಮಾಡಕತ್ತಾಳ. 1 ವರ್ಷ ಬದುಕಿದ್ರೇನೋ 6 ತಿಂಗಳು ಬದುಕಿದ್ರೇನು, ಆಕೆ ಹಣೆ ಬರ್ದಾಗ 1 ವರ್ಷ 6 ತಿಂಗಳು ಬರ್ದಾಗ ಗಂಡನ ಇರ್ಬೇಕಂತಿದ್ರೆ ನಾವೇನ್ ಮಾಡಕತ್ ಬಿಡು ಅಲ್ಲಿ. ಏ ಬೇಡ ಸುಮ್ಮನಿರ, ಬೇಡ ಹಂಗೆ ಬರೋದಿಲ್ಲ ಅದು. ಏಟ ಆಗ್ಲಿ ನಮ್ಮ ರಕ್ತ ಸಂಬಂಧಲೇ ನನಗೂ ಮಗಳಾಗ್ಬೇಕು. ನೀನು ನೋಡ, ನಿನಗೆ ನೀ ಹೊರಗಿದ್ದ ಬಂದಕ್ಕಿ ನಿನಗೇನು ಅನ್ಸುತ್ತಾ ಗೊತ್ತಿಲ್ಲ. ನನಗಂಕರು ಆ ಹುಡುಗನ್ ಕೊಟ್ಟು ಮದುವೆ ಮಾಡೋದು ಬೇಡ ಅಂತೀನಿ. ನಾ ಹೋಗಿ ಗುಂಡವನ ಹತ್ರ ಎಲ್ಲ ಮಾತಾಡ್ತೀನಿ. ಪಾಪ ಅದು ಸಣ್ಣ ಹುಡುಗಿ, ಆಸೆ ಕನಸು 108 ಕಟ್ಕೊಂಡಿರ್ತೈತಿ. ಅಂತವಂಗೆ ಹೋಗಿ ಮದುವೆ ಆಗೋದಂದ್ರೆ ಹೇಗೆ ಹೇಳು ನೀನು? ಗುಂಡವತ್ತಿ, ನಮ್ಮವ್ ನಿನ್ನ ಸ್ವಂತ ಅಕ್ಕ ಅನ್ಕೊಂಡು ನೀ ಮಾಡೋದೆಲ್ಲ ಒಳ್ಳೇದ ಅನ್ಕೊಂಡಳ. ಹಿಂಗ ನೀ ನನಗೆ ಮೋಸ ಮಾಡ್ಬೋದದು. ಏ ನಮ್ಮ ಮಕ್ಕಳನ್ನ ಮೊದ್ಲು ದಡ ಸೇರ್ಸೋದ್ ಕಲೀರಿ, ಆಮೇಲೆ ಬ್ಯಾರ ಮಕ್ಕಳದ ಯೋಚನೆ ಮಾಡಕಂತ್ರಿ ಅಂತ ಏನ. ನೋಡ್ರಿ, ನನ್ನ ಮಗಳಕ್ಕಿಂತ ಅಂದ ಚಂದ ಇಟ್ಕೊಂಡು ಬಡತನದ ಮನ್ಯಾಗ ಹುಟ್ಟಿದ್ದು ಆ ಯಮನವನ್ ತಪ್ಪು. ಅದಕ್ಕೆ ನಾವೇನು ಮಾಡೋಕ್ಕಾಗತ್ತ? ಈಗ ನೋಡಿದ್ರೇನ ಅವನ ಆಕಿನ ಒಪ್ಕೊಂಡ ನಮ್ಮ ಹುಡುಗಿ ನೋಡಕ್ ಬಂದಾಗ ಆಕಿ ಒಪ್ಕೊಂಡನಲ್ಲ, ನಮ್ಮ ಹುಡುಗಿನ ಕಣ್ಣು ಹೆಚ್ಚಮಕ್ ನೋಡ್ಲಿಲ್ಲ ಅವ ಭಾಡ್ಯ ರಾಮ್ಯ, ಗೊತ್ತನ? ಮತ್ತ ನಮಗೆ ಹೆಂಗ ಆಗ್ಬಾರ್ದು ನೋಡ್ರಿ, ಇವೆಲ್ಲ ಬಿಟ್ಬಿಡ್ರಿ. ಆತಾತು ನೋಡೋಣಂತ. ಅದು ಏನಾರ ಆಕೆ ಅಂತೂ ಒಪ್ಕೊಳೋದಿಲ್ಲ. ಯಾಕಂದ್ರೆ ನನಗೆ ಗೊತ್ತಿರೋ ಪ್ರಕಾರ ಆಕಿ ಭಾಳ ಕನಸು ಆಸೆ ಇಟ್ಕೊಂಡಿರಕ್ಕಿ ಹಂಗೆ ತೆಳ್ಳ ನಾವು ನೋಡಿದ್ರೆ ಗೊತ್ತಾಗತ್ತ ರೋಗಿಷ್ಟಿದ್ದಂಗೆ ಅದ. ನಾನು ನೋಡಿನ ಅವನ್ನ ಮೊನ್ನೆ ಹೋದಿಲ್ಲ ನಮ್ಮ ಮನೆ ಮುಂದನ. ಅಂಥವನ್ನೆಲ್ಲ ಎಲ್ಲಿ ಮದುವೆ ಒಕ್ಕಳಾಕಿ ಹಂಗೇನ್ರ ಆಲಿಲ್ಲ ಅಂದ್ರೆ ಈ ಸಂಬಂಧ ತೋರ್ಸುನಂತ. ಅವರು ಹೇಳ್ತನಲ್ಲ, ಅವ್ರು ಈಗ ನಮ್ಮ ಯಮ್ನವರಿಲ್ಲ ಹಂಗದಾರ ಅವರು ಏನಿಲ್ಲ, ದುಡ್ದು ತಿನ್ನದ. ದಿನ ದುಡಿದ್ರ ದಿನದ್ದು ಕೂಳಿಗೆ ರೊಕ್ಕ, ಇಲ್ಲ ಅಂದ್ರೆ ಇಲ್ಲ. ಹಂಗದಾರ ಕೈ ಬಿಡು. ನಾನೇನು ತೀರಾ ಇದ್ದು ಮನೆ ತೋರ್ಸಕತ್ತಿಲ್ಲ. ಹಂಗೆ ನೋಡಿದ್ರೆ ಈ ಶಿವಪುರದವ್ರ ಮನೆ ಕೊಟ್ರ ಮತ್ತು ರಾಣಿ ಇದ್ದಂಗೆ ಇರ್ತಾಳ. ಒಬ್ಬನ ಮಗ ಅಕ್ಕಂಗ್ಯಾರ ಅದಾರ ಅಂದ್ರೂ ಅವ್ರೇನು ಬಂದು ಏನು ಕೇಳ್ತಾರ? ಅಸ್ತಿನ ಈಕೆ ಎಲ್ಲ ನೋಡ್ಕೊಂಡು ಹೋಗೋದು. ನಾಳಿಕೆ ಒಂದೇನ್ರ ಮಗು ಪಗು ಆತಂದ್ರೆ ಈಕೆ ಮತ್ತೆ ಮಾರಾಣಿ ಇದ್ದಂಗೆ ಇರ್ತಾಳ. ನಿನಗೆ ಅರ್ಥ ಆಗೋದಿಲ್ಲ, ನಂದು ಅದ್ರಾಗ ಇರೋದು ಸ್ವಾರ್ಥ. ನೋಡುನಂತ. ಏನಾನ ನೋಡ್ರಪ್ಪ, ನನಗಂತೂ ಇದೆಲ್ಲ ಬಗೆಹರಿಯೋದಿಲ್ಲ. ಏನಾರ ಮಾಡಿ ನೋಡೋಣಂತ ಮುಂದೆ ಏನು ಮಾಡ್ಬೇಕನ್ನೋದು. ಮೊದ್ಲು ನನ್ನ ಮಗಳ ಮದುವೆನ ಸರ ಮಾಡೋದು ನೋಡ್ರಿ. ಒಲ್ಲೆ ಅಂತಾನಂದ್ರಿ ಹೆಂಗ್ರಿ ಅದು? ಏನು ಕಮ್ಮಿ ಬೇಕಾರೆ ಇನ್ನೊಂದು ಏನಾರ ಬಂಗಾರ ಬೆಳ್ಳಿ ಜಾಸ್ತಿ ಕೊಡ್ತೀವಿ ಅಂತ ಹೇಳ್ರಿ. ಅವ್ನು ಉದ್ದಕ್ಕೂ ಬಂಗಾರ ಸುರಿತೀವಿ ಅಂತ ಹೇಳ್ರಿ. ಅವಾಗಾರ ಹ್ಞೂ ಅಂತ ನಾನು ನೋಡ್ರಿ. ನಾ ಹೇಳ್ತೀನಿ ನಾಳೆ ನೋಡೋಣ. ಒಂದು ವಾರ ಬಿಡ್ರಿ ಅಂದಾರ. ಅಷ್ಟಂತಲಿ ಈಕಿದು ಅವ್ರು ಬಂದು ನೋಡೋಗ್ಯಾರಲ್ಲ, ಅವ್ರದ್ದು ಏನಾತಂತ ಕೇಳೋಣ. ಈಗ ಮತ್ತೆ ಅವ್ರು ಒಪ್ಪ್ಯಾರ ಅಂತಂದು ಈಕಿ ಗುಂಡ ಒಕ್ಕ ಹೇಳಕ್ಕೂ ಹೇಳಲ್ಲ. ಮತ್ತೆ ಏನಾತ ಅನ್ನೋದು ಬಂದು ಹೇಳಿಲ್ಲ. ಏನಾರ ಒಪ್ಕೊಂಡ್ರು ಬಿಟ್ರು ಅನ್ನೋದು ಬಂದ್ಲ ನಮ್ಮ ಮನೆಗೆ? ಇಲ್ಲಿಲ್ಲ, ಆಕೇನು ಗುಂಡ ಒಕ್ಕೇನ ಬಂದಿಲ್ಲ, ಹೋದಂಗಾದ್ಲು ಕಾಂತೈತೆ ಮನೆಗೆ. ಹಾಳಾಗಿ ಹೋಗ್ಲಿ. ಆಕಿ ನನ್ನ ಮಗಳಿಗೆ ಹುಡುಗನ್ ತೋರ್ಸಕತ್ತಾಳ ಅಂತಂದು ದಿನಾನು ಆಕಿ ಮನೆಗೆ ಅಡಿಗೆ ಮಾಡಿ ಹೆಣ ಬಿಳಂಗ್ ಅಡಿಗೆ ಮಾಡೋದ ಆಕಿ ಮನೆಗೆ ಒಟ್ಟದಾಗೈತೆ ನಂದು. ಇದು ಎಂದ ಪರ್ಲ್ ಹರಿತೈತೆ ನನಗೈತೆ, ನನಗಂಕರ ಕರೆನ. ಅಯ್ಯ ಕೈ ಬಿಡು, ಯಾಕಷ್ಟು ತಲಿಕೇಶಂತಿ? ನೋಡಿ ಹೇಳ್ತೀನಿ ಕೇಳ. ನನ್ನ ಮಗಳು ಕೊಳ್ಳಿಗೆ ತಾಳಿ ಬಿತ್ತು ಅಂದ್ರೆ ಈ ಗುಂಡವ ಕದಾಳ ಈ ಊರಾಗ ಅನ್ನೋದು ಮರ್ತು ಬಿಡು. ಆಕಿ ಚಾಕ್ರಿ ಮಾಡಕ್ ನಾವೇನು ಬರ್ದು ಕೊಟ್ಟಿಲ್ಲ, ಕೊಡ್ಲಿಲ್ಲ, ಕೊಸಿಲಿಲ್ಲ. ಒಂದು ಎದ್ರಾಗಾರ ಕೈ ಜೋಡಿಸಿ ಸಹಾಯ ಮಾಡಿದ್ದಲ್ಲ. ಬರ್ತಾಳ, ಅದು ಕುಡಿತಾಳ, ತಿಂತಾಳ, ಉಂಡು ಕೈ ಕುಂಡಿಗೆ ವರ್ಷ ಎದ್ದು ಬಿಡ್ತಾಳ. ಹ್ಞೂನ್ರಿ, ಏನಾರ ಇನ್ನ ಆಜು ಬಾಜು ಹೆಣ್ಮಕ್ಳು ಒಂದಿಷ್ಟು ಖರ್ಚಿಗೆ ಮಾಡ್ತೀನಿ, ಎಲ್ಲಿ ಯಾಕೆ ಬಾರವ ಅಂದ್ರೆ ಬರ್ತಾರ. ಒಂದಿಟ್ಟು ಏನಾರ ಒಂದಿಟ್ಟು ಇದು ಇದಾಳಲ್ಲ ಆಕಿ ಮಂಗಳಾಕದ ಓಡು, ಮಂಗಳಾಕಾರ ಅತ್ತಿ, ಅದು ಹಣ್ಣು ಮುದುಕಿಗೈತಿ. ಇನ್ನೂ ನಮ್ಮ ಗುಂಡವಕ್ಕ ಇನ್ನೂ ವಯಸ್ಸಾಗಿಲ್ಲ ಆಟ. ಅದಕ್ಕಿನ್ನೂ ವಯಸ್ಸಾಗಿದ್ದೈತದು. ಬಂದು ಯವ್ವ ನನಗೆ ಒಂದಿಟ್ಟು ಏನಾರ ಉಣ್ಣಕ್ಕೆ ಕೊಡವ, ಮುಸ್ರಿ ತಿಕ್ ಕೊಡ್ತೀನಿ ಅನ್ನತ್ತ. ನಾನು ಹೋಲ್ಬಿಡು, ನಮ್ಮ ಮಂದಿದಲ್ಲ ಮುಸ್ರಿ ತಿಕ್ ಕೊಟ್ರೆ ಕೊಡವಲ್ದಕ್ಕಂತಂದು ಮುಸ್ರಿ ಪಸ್ರಿ ತಿಕ್ಕ ಕೊಟ್ಟಿರ್ತೀನಿ, ಕುತ್ಕೊಂಡು ಮುಸ್ರಿ ತಿಕ್ಕತ್ತದು. ಮತ್ತೆ ಬೇರೆ ಏನೂ ಮಾಡೋಕ್ಕಾಗಲ್ಲಲ್ಲ. ಮುಸ್ರಿ ತಿಕ್ಕಿ 2 ಹೊತ್ತು 3 ಹೊತ್ತು ಏನ್ರ ಒಂದಿಟ್ಟು ಕೊಟ್ರೆ ಉಳಿದದ್ದು ಪಳದದ್ದು ತಿಂದು ಹೋಗುತ್ತಾ. ಈಕಿಗೆ ಹಂಗಲ್ಲ, ಈಕಿಗೆ ಬಿಸಿದ ಬೇಕು. ಏನೀಕಿ ಮನಿ ಸೊಸಿ ಮಾಡ್ಯಾಳನ? ಏನೀಕಿ ಮನಿ ಹಾಳು ಮಾಡ್ಯಾಳ? ನನಗಾಗಲ್ಲ ಮರೆಯ, ಇವತ್ತಿನ ಹೇಳೋಗಳ ಏನ್ರ ಕೊಟ್ಟು ಕಳ್ಸಂತ. ಏನಾರ ತಂಗಳು ಪಂಗಳು ಕೊಟ್ಟು ಕಳ್ಸಿದ್ರ ಬಂದು ಮಕ್ಕಕ್ಕ ಅಂತಾಳ. ತಂಗಳು ಕೊಟ್ಟು ಕಳಿಸ್ತೇನೆ ನಿನಗೆ, ನಿನ್ನ ಮಗಳ ಬಾಳಕ್ಕೆ ನಾನು ದೀಪ ಬೆಳಗಾಕತ್ತೀನಿ, ಹಂಗೆ ಹಿಂಗೆ ಏನೇನಾರ ಅಂತಾಳ. ಆಕಿ ಕೈಲಿ ಯಾವ ನನ್ನ ಸಣ್ಣ ಅಂತಂದು ಕೊಟ್ಟು ಕಳ್ಸದ್ ನೋಡು. ಇವರಿಗೆ ಇಷ್ಟು ಕೆಟ್ಟ ಬುದ್ಧಿ ಇಟ್ಕೊಂಡಾರ ಇವರು. ಕೆಲಸದವರೆಗೂ ಅಷ್ಟೇ ಉಪಯೋಗಿಸ್ಕೊಂತೀನಿ ಅಂತಾರೆ ಗುಂಡವತ್ತಿನ. ನಮ್ಮವ್ವ ಸ್ವಂತ ಅಕ್ಕನ್ಕಿನ ಹೆಚ್ಚಾಗಿ ನಂಬೇಳ ಅಂತಕಿ ಹಿಂಗೆ ಮೋಸ ಮಾಡ್ತಾಳ. ದೇವ್ರ ಈ ಗುಂಡವನ್ ಸುಮ್ಮನೆ ಬಿಡ್ತಾನ. ನಾನು ನೋಡ್ತೀನಿ ಎಷ್ಟು ಅನ್ಯಾಯ ಮಾಡ್ತಿದ್ದೇವ ನೀನು. ಬಡವರಾಗ ಹುಟ್ಟಿಸಿ ಮತ್ತೆ ಈ ತರ ಎಲ್ಲ ಅನ್ಯಾಯ ಮಾಡ್ತೀಯಲ್ಲ, ನಿನಗೇನು ಅನ್ಸಲ್ಲದು. ಅಯ್ಯ ನೋಡೋಣ ನಡಿ ಮುಂದೆ. ದೇವ್ರು ಮಾಡ್ದಂಗಾಗತ್ತಾ? ಆಕಿದೆಲ್ಲಿ ತಲಿಕೇಶಂತಿದಿ ಏನೋ ಅಂತಾರಲ್ಲ. ನಡಿ ಒಂದಿಟ್ಟು ಚಾಪ ಏನ್ರ ಮಾಡು, ಕುಡ್ದು ಹೋಗಿ ಬರ್ತೀನಿ ನಾನು ಅಂದಂಗ. ಈಕಿಗೆ ಚಂದ ಕೆಲಸ ಕಲ್ಸು. ನಾಳೆ ಅಲ್ಲೆಲ್ಲ ನಮಗೆ ಇಡಬಾರ್ದು ಸಗಣಿ. ಏನ್ ನನ್ನ ಮಗಳೇನು ಅವ್ರ ಮನೆ ಹಾಳು ಮಾಡಿ ಕಳ್ಸ್ಬೇಕಂತ ಕಳ್ಸಕತ್ತೀರಿ ಹೆಂಗ್ ನೀವು? ಏನಿಲ್ಲ, ಆಳು ಕಾಳದಾರಿಲ್ಲ ಅವ್ರ ಮನ್ಯಾಗ. ನನ್ನ ಮಗಳು ಇಲ್ಲೂ ಏನು ಮಾಡಿಲ್ಲ, ಅಲ್ಲೂ ಏನು ಮಾಡೋದಿಲ್ಲ. ನನ್ನ ಮಗಳು ಆಳಲ್ಲಲ್ಲಿ ಹೋಗಿ ಬಗ್ಗಿ ಭವನಕ್ಕ.
ಏ ನೋಡಣಂತ ಬಿಡು ಮಾರೈತಿ ಗೊತ್ತಿರ್ಬೇಕು ಎಲ್ಲಾದ್ರಾಗೂ ಇರ್ಬೇಕು. ಆಕಿ ನೋಡು ನಮ್ಮ ಯಮ್ನವ್ವ ಎದ್ರಾಗರ ಇಲ್ಲನ ಹಾಡಾಡೋದ್ರಾಗ, ರಂಗೋಲಿ ಹಾಡು ಹಸಿ, ಆಮೇಲೆ ಕೆಲಸ ಮಾಡೋದ್ರಾಗ, ಅಡ್ಗಿ ಮಾಡೋದ್ರಾಗ, ಹೊಲಕ್ಕೆ ಹೋಗ್ತಾಳ, ಒಂದರ ಎದ್ರಾಗರ ತೆಗಿಬೇಕು. ಇಲ್ಲೋಡು ಹೆಣಕಿ ಹಾಕ್ತಾಳ, ಅದು ಎಂತದ ಬಟ್ಟಿ ತಗೊಂಡು ಇದ್ರಲೆ ದಾರದ್ಲೆ ಕೃಷ್ಣನ್ ಹೆಣ್ದಾಳ. ಹೇಳ್ತೀನಿ, ನಾನು ಬಾಕ್ಲಕ್ಕೆ ಹಾಕಿದ್ಲು ಮೊನ್ನೆ ನೋಡಿದ್ನ್ಯಾನು. ಯವ್ವ ಏನ್ ಚಂದ ಐತವ ಕೃಷ್ಣ, ನನಗಂಕ್ರ ಕರೆನ ಹೆಂಗ್ ಹೆಣ್ದಿದ್ದಾಳ ಅದು ನಾನು ಏನು ಶಾಣಕ್ಯದಾಳ. ಬಾಬಾ ನನ್ನ ಮಗಳು ಮಾಡ್ತಾಳ ಬಿಡ್ರಿ. ನನ್ನ ಮಗಳು ಮಾಡ್ದಿರೋದು ಏನೈತಿ, ನೀವು ಒಟ್ಟು ಹೆಂಗಂದ್ರ ನಿಮ್ಮ ಸ್ವಂತ ಮಗಳು ಬಿಟ್ಟು ಬೇರೆ ಎಲ್ಲ ಮಕ್ಕಳು ಮಾಡೋದು ಚಂದ ಅನ್ಸತ್ತೆ. ತೋರ್ಸು ನಿನ್ನ ಮಗಳು ಒಂದ್ ಏನಾರ ಅಲ್ಲ, ಆ ನೆಲವು ಹೆಣ್ದಾಳಲ್ಲ. ನೆಲವು ಯಾರು ಹೆಣ್ ಕೊಟ್ರ? ನಿನ್ನ ಮಗಳು ಹಾಕ್ಯಾಳಲ್ಲ ಮನ್ಯಾಗಲ್ಲಿ ಹೊರಗ ಚಂದಕ್ಕ. ಅದನ್ನ ಯಾರು ಹೆಣ್ ಕೊಟ್ರ? ವಯರಿಲಿ ಅದ ಹುಡುಗಿನ ಹೆಣದ್ ಕೊಟ್ಟೈತಿ. ಆ ಹುಡುಗಿನ ಹೆಣಿಯೋದು, ಅದ ಹುಡುಗಿನ ಬಾಸ್ಕಿಟ್ ಹೆಣ್ತೈತಿ, ಪುತ್ರಿ ಬಟ್ಟಿ ಹೆಣ್ದಾಳ. ಎಷ್ಟ್ ಚಂದ ಹೆಣ್ದಾಳ ಅಂತಿ ನೀನು. ನೋಡ್ಬೇಕದ್ ಬಿಡು, ಬಾಗ್ಲ ಪಡ್ದೆ ಹಾಕ್ತೈತಿ, ಉಲ್ಲನ್ ಇಲ್ಲಿ ಹಾಕ್ತೈತಿ, ಬಟ್ಟಿ ತಗೊಂಡ್ ಹಾಕ್ತೈತಿ. ಬಾ ಅದ್ ಎಂತದ ಬಟ್ಟ್ಯಾಗ ಏನ ಹೊಲಿತೈತಿ. ಭಾರಿ ಜಾಣ ಐತದ ಕರೆನ ಯಮನೋ. ದೊಡ್ಡಪ್ಪ, ನಾನು ನಿನ್ನನ್ನ ಕೆಟ್ಟ ಅನ್ಕೊಂಡಿದ್ದೆ. ಕೊನೆಗೆ ಅಷ್ಟರ ಕಾಳಜಿ ನನ್ನ ಮ್ಯಾಗ ನಿನಗೈತಲ್ಲ. ದೊಡ್ಡವಂತರು ನನ್ನನ್ನ ಹಾಳು ಮಾಡ್ಬೇಕಂತ ನಾನು ನಿರ್ಧಾರ ಮಾಡ್ಬಿಟ್ಟ. ದೊಡ್ಡಪ್ಪ, ನಾನು ಏನ್ ಮಾಡ್ಲಿ? ನಾನೀಗ ಹೆಂಗಿದ್ರಿಂದ ತಪ್ಪಿಸ್ಕೊಳ್ಳಿ ಭಗವಂತ, ನಂಗೆ ದಾರಿ ತೋರಿಸು ಭಗವಂತ. ಮಾಡ್ತೀನಿ. ಇವ್ರು ಹೆಂಗೆ ಮುಖವಾಡ ಹಾಕೊಂಡು ಬದುಕ್ಯಾರ ಹಂಗೂ ನಾನು ಮುಖವಾಡ ಹಾಕೋತೀನಿ. ಏನು ಹೇಳಲ್ಲ, ಮಾಡ್ತೀನಿ.